ಇವತ್ತ ಏನಂದ್ರ ಸೋಫಾ ಬರಾಗತೈತಿ ನಮ್ಮ ಮನೆಗೆ. ಖುಷಿ ನೋಡ್ರಿ ಖುಷಿ. ಎಲ್ಲ ಫಿಟ್ ಆಗೈತಿ ಸೋಫಾ. ತೆಗಿ. ಇದು ಹೆಡ್ ರೆಸ್ಟ್ ಹಿಂಗ ದೊಡ್ಡವ್ರಿಗೆ ಸಣ್ಣವ್ರಿಗೆ. ಇರ್ಲಿ ಇರ್ಲಿ, ಯಾಕೆ ಎಮೋಷನಲ್ ಆಗತ್ತೆ. ಹೊಸ ಸೋಫಾ ಮೇಲೆ ಗೋಣಿಗೆ ಆಗೇ ಫೀಡ್ಬ್ಯಾಕ್ ಕೊಡ್ರಪ್ಪ, ಹೆಂಗದಾವ ನಮ್ಮ ಸೋಫಾ? ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಕಟ್ಲೇನ್ ಕಾಲ್ ಕಟ್ಲನೋ ಯಪ್ಪ ನಿನ್ ತಂದೆ. ನಾ ನಿಮ್ಮಪ್ಪನ? ಹಾ, ನಮ್ಮಪ್ಪಂದು ಹುಡ್ಗಿಯರೀಗ ಒಂದು ಕ್ವಶನ್ ಕೇಳಿದ್ರ ಆನ್ಸರ್ ಕೊಡಕ್ಕಾಗಲಾರ್ದ ಕ್ವಶನ್ ಅಂದ್ರೆ ಇದೆ ಅನ್ಸುತ್ತೆ. ನಿನಗೆ ನಿಮ್ಮಪ್ಪ ಜಾಸ್ತಿ ಜೀವ ಮಾಡ್ತೀನ, ನಾ ಜಾಸ್ತಿ ಜೀವ ಮಾಡ್ತೀನಿ. ನಿಂಗೆ ನಿಮ್ಮಪ್ಪ ಇಷ್ಟನಾ, ನಾ ಇಷ್ಟ. ಹುಡುಗರೀಗ ನಿಮ್ಮ ಮಮ್ಮಿ ಇಷ್ಟ, ನಾ ಇಷ್ಟ. ನಿಮ್ಮ ಮಮ್ಮಿ ಜಾಸ್ತಿ ಪ್ರೀತಿ ಮಾಡ್ತಿದ್ದ. ಹಿಂಗ ಒಂದೊಂದು ಕ್ವಶನ್ಸ್ಗಳು ಇರ್ತಾವು. ನಮ್ಮಪ್ಪ ಮತ್ತೆ ಬಂದ ನಮ್ಮ ಮಾರು. ಹೌದಾ ಮಗನೇ? ಹೌದ್ರಿ, ಮಾವಾರಿ ಅನ್ಬೇಕು ಮತ್ ನಾವು. ಬರ್ರಿ ಗೈಸ್, ಇವತ್ತ ಏನಂದ್ರ ಸೋಫಾ ಬರಾಗತೈತಿ ನಮ್ಮ ಮನೆಗೆ. ಕಾಫಿ ಮಾಡ್ಯಾಳ ದೀಪಾ, ಕಾಫಿ ಕುಡಿಯಾಕತ್ತಿ. ಬೋರ್ವಿಟಾ ನನ್ನ ಕಾಫಿ. ನನಗ ಬೋರ್ಮಿಟಾ ಯಾವುದು? ಇದು ಬೋರ್ಮಿಟಾ ಕಾಣಂಗಿಲ್ಲ, ಗೊತ್ತಾಗಂಗಿಲ್ಲ. ಇದು ಬೋರ್ಮಿಟಾ? ಇದು ಯಾಕೆ ಇವತ್ತು ಈ ಕಪ್ ಒಳಗೆ ಕೊಟ್ಟೆ? ನಾನು ಇಬ್ಬರಿಗಂತ ಫಸ್ಟ್ ಈ ಗ್ಲಾಸ್ನಾಗ ಕಾಫಿ ಹಾಕ್ಬಿಟ್ನೆ, ಮತ್ತೆ ನೀವು ಬೋರ್ಮಿಟಾ ಬೇಕಂತ ಹೇಳಿದ್ರು. ಈಗ ಅವರು ಒಂದು ಸ್ವಲ್ಪ ಜಾಗ ಪ್ಲೇಸ್ ಸೋಫಾ ಬರಾಕ ಹಂಗೆ ಬರುತ್ತೋ ಏನು ಬಿಚ್ಚಿ ತಂದು ಇಲ್ಲಿ ತಂದು ಅಸೆಂಬ್ಲಿ ಮಾಡ್ಬೇಕು ಅಂತ ನೋಡ್ಕೊಂಬರಕ್ಕೆ ಬರ್ತಾರಂತ. ನೋಡ್ಕೊಂಡು ಜಾಗ ಎಲ್ಲ ಹೆಂಗೆ ತರ್ಬೇಕಂತಂದು ಆಲ್ಮೋಸ್ಟ್ ಬರಲ್ಲ ಅದು ಸೋಫಾ. ಅವ್ರು ಅಲ್ಲಿಂದ ಓಪನ್ ಮಾಡ್ಕೊಂಡೇ ಇಲ್ಲಿ ತಂದೆ ಅಸೆಂಬ್ಲಿ ಮಾಡ್ಬೇಕಂತ ನನಗೆ ಅನ್ಸುತ್ತೆ. ದೊಡ್ಡ ಅದಾವ ಸ್ವಲ್ಪ ಹಿಂಗೆ, ಅದ್ರ ಸಂಬಂಧ ಬರಾಕತ್ತಾರ. ಬಂದು ನೋಡ್ಕೊಂಡು ಹೋಗಿ ಆಮೇಲೆ ಬಂದು ಸೋಫಾ ತೊಗೊಂಡ್ಬರ್ತಾರೆ. ಇವತ್ತ ನಮ್ಮ ಮನೆಗೆ ಸೋಫಾ ಫಿಟ್ ಆಗುತ್ತೆ. ಸೋಫಾ ಅವರು ಬಂದಾರಂತ ಲೊಕೇಶನ್ ಯಾಕೆ ಕನ್ಫ್ಯೂಸ್ ಆಗತೈತೆ ಅವ್ರಿಗೆ. ಲಾಸ್ಟ್ ಟೈಮ್ ಫ್ರೇಮ್ ಅವರು ಹಂಗೆ ಮಾಡಿದರು. ಏನು ನಾನು ಲೊಕೇಶನ್ ಕಳಿಸೋದೇ ರಾಂಗ್ ಹೊಂಟೈತೆ ಅನ್ನೋ ಗೊತ್ತಾಗಲ್ತು. ಎಲ್ಲರೂ ಬರ್ತಿದ್ರು ಆಲ್ಮೋಸ್ಟ್ ಈ ಲೊಕೇಶನ್ಗೆ. ಈಗ ಸ್ವಲ್ಪ ಯಾಕೆ ಆ ಕಡೆ ಅದೀವಲ್ಲ, ಅದಕ್ಕೆ ಲೊಕೇಶನ್ ಮಿಸ್ ಹೊಡಾಗತೈತಿ. ಮೆಜರ್ಮೆಂಟ್ ತಗೊಳಕತ್ತಾರ. ಮೂಲಿಗೂ ಎಲ್ಲೆಲ್ಲಿ ಟರ್ನ್ ಆಗುತ್ತದೆ ಎಲ್ಲ ತಗೋತಾರ. ಬರಲ್ಲ ಅದು ಜಾಸ್ತಿ ದೊಡ್ಡದಾಗಲ್ಲ, ಬರಲ್ಲ. ಅದಕ್ಕೆ ಓಪನ್ ಮಾಡ್ಕೊಂಡೆ ಓಪನ್ ಮಾಡಿ ತರಕ್ಕೆ ಅವ್ರಿಗೆ ಸ್ವಲ್ಪ ತ್ರಾಸ. ಅದಕ್ಕೆ ಮೆಜರ್ಮೆಂಟ್ ನೋಡಿ ಯೋಚನೆ ಮಾಡಕತ್ತಾರ ಅವರು. ಓಕೆ ಆಯಿತು ಪಾಪ ಅವ್ರಿಗೆ. ಇದು ಒಂದೇ ಅಡ್ಡ ಆಯ್ತು. ಇದು ಸ್ವಲ್ಪ ಇದು ಟಚ್ ಆಗುತ್ತೆ, ಓಪನ್ ಮಾಡೋಣ. ಪೂರ್ತಿ ಓಪನ್ ಆಗಲ್ಲ, ಅದ್ರ ಸಂಬಂಧ ಪೂರ ಸೋಫಾನೇ ಬಿಚ್ಚಬೇಕಾಯ್ತು ಅವರು. ಅದು ಒಂದ್ರ ಸಂಬಂಧ, ಇಲ್ಲ ಅಂದ್ರೆ ಬಂದ್ಬಿಡ್ತೈತೆ ಹಂಗೆ ಒಳಗೆ. ಬಾರವಾ ದೀಪಾ, ಬೋರ್ಮಿಟಾ ಕೊಡು. ಎಲ್ಲಿ ಗೋಶೆ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಟಿಯಲ್ಲ. ಹಂಗೆ ಲಾಗ್ ಸ್ಟಾರ್ಟ್ ಮಾಡಿ ಬೋರ್ಮಿಟಾ ಕುಡಿಬೇಕನ್ನಾಗತ್ತಿದ್ದೆ, ಹಂಗೆ ಫೋನ್ ಬಂತು, ಹಂಗೆ ಹೋದೆ. ಬರೋದ್ರೊಳಗೆ ಎಲ್ಲ ತಣ್ಣಗಾಗಿತ್ತು. ಹಂಗೆ ಗುಟಕ್ ಕನಿಷಿ ಕುಂತಿ. ಏನು ಮಾಡ್ತಾ ಇದ್ದೀರಾ ಭಟ್ರೆ ಇವತ್ತು? ಇವತ್ತು ಅಂಡಾ ಕರಿ ವಿತ್ ರೊಟ್ಟಿ. ಅಂಡಾ ಕರಿ ವಿತ್ ಬಿಸಿ ರೊಟ್ಟಿ, ಜೋಳದ ರೊಟ್ಟಿ ಜೋಡಿ ಅಂಡಾ ಕರಿ. ಇವತ್ತು ಏನು ಸ್ಪೆಷಲ್ ಇವತ್ತು? ಅದೇ ಸ್ಪೆಷಲ್ ಅಣ್ಣ. ಈಗ ನಮ್ಮ ಅಣ್ಣಾರ ನಮ್ಮ ಮನೆ ಅದಕ್ಕೂ ಪಾರ್ಟಿ ಕೊಡೋಂತ ನಿಂದಿರ್ತಾರ. ಒಂದ್ಸಲ ಅಂದಿದ್ರು, ಆದ್ರೆ ಈಗ ಡಿಸೈಡ್ ಮಾಡಿ ಮೊದಲ ಟಿವಿ ತೊಗೊಂಡ್ರು ಪಾರ್ಟಿ, ಕಾಟ ತೊಗೊಂಡ್ರು ಪಾರ್ಟಿ, ಎಷ್ಟು 5,000 ಮೇಲೆ ಏನೇ ವಸ್ತು ತೊಗೊಂಡ್ರೆ ಪಾರ್ಟಿ ಅಂತ ಇದು ಮಾಡ್ಕೊಂಡಿದ್ವಿ ನಾವೇ. ಆದ್ರೆ ಈಗ ಅದನ್ನು ಕ್ಯಾನ್ಸಲ್ ಮಾಡೀವಿ. ಕ್ಯಾನ್ಸಲ್ ಮಾಡಿ ಏನಾರ ಫಂಕ್ಷನ್ ಇದ್ರಷ್ಟೇ, ಬರ್ತ್ಡೇ, ಆ್ಯನಿವರ್ಸರಿ, ಈ ಥರ ಏನರ ಖುಷಿ ವಿಚಾರ ಆ ಥರ ಇದ್ರೆ ಅಷ್ಟೇ ಪಾರ್ಟಿ. ಮನ್ಯಾಗ ಏನರ ಫಂಕ್ಷನ್ ಆತ ಈ ಸಾಮಾನ್ಯ ತೊಗೊಂಡ್ರು ಪಾರ್ಟಿ ಇಲ್ಲ ಅಂತ ಎಲ್ಲರೂ ಮಾತಾಡ್ಕೊಂಡಿವಿ. ಫಿಲ್ಟ್ರ್ ತೊಗೊಂಡಾಗೂ ಪಾರ್ಟಿ, ಎಲ್ಲರಿಗೂ ಪಾರ್ಟಿ. ಅವ್ರು ಏನೇನು ತೊಗೊಂಡ್ರು ಪಾರ್ಟಿ, ನಾವೇನು ತೊಗೊಂಡ್ರು ಪಾರ್ಟಿ. ಬರೀ ಪಾರ್ಟಿನೇ ಮಾಡ್ತಿದ್ವಿ ನಾವು. ಈಗ ಪಾಪು ಆಗಿ ನಾವು ಸ್ವಲ್ಪ ಕಡಿಮೆ ಹಾಕೇನು ಮಾಡಲಿಲ್ಲ ಜಾಸ್ತಿ. ಮನ್ಯಾಗೆ ಮನ್ಯಾಗೆ ಮಾಡತ್ತೀನಿ. ತಗೋರ ಇವನಿಗೆ ಕೆಲಸ ಐತಿ.
ತಗೊಳ್ಳಲ್ಲ. ಪಟ್ಕಂತ ಜಲ್ಲಿದು ನೀರು ನೋಡಿ ಮೈ ತುಂಬ ಹೆಂಗೆ ಚಲ್ಕೊಂಡವ ನೀರು ಕುಡಿಕ್ ಹೋಗಿ. ಸೋಫಾ ಏನೋ ಬರೋಲ್ಲ ನೋಡ್ರಿ ಗೈಸ್, ಲೇಟ್ ಆಯ್ತು. ನಾವು ಜಳಕ ಮಾಡ್ತೀವಿ. ಹಿಡಿ ಎದೇಳಪ್ಪ, ನಮ್ಮ ಕೆಲಸ ಅದಾವ ಸರಿ. ಎದೇಳ ಮಗನೇ. ಹಂಗೆ ನೋಡ್ತಾನ ನೋಡು, ಹಂಗೆ ಗಾಬರಿಯಾಗಿ ಬಂದ್ರು ನೋಡ್ರಿ ಗೈಸ್. ಸೋಫಾ ಏನೋ ಬಂದವು, ಅದ್ರ ಮೇಲೆ ಬರೋವಲ್ಲು. ಇನ್ನೊಂದಲ್ಲಿ ಒಳಗಿಟ್ಟೈತಿ, ಮೇಲೆ ಬರಾಕತ್ತಿಲ್ಲ. ಅಂತ ಸೈಜ್ ತೊಗೊಂಡು ಹೋಗಿ ಬೆಳಗ್ಗೆ ಬರ್ತಾ ಅಂತ ಹೋದ್ರು. ಅವರು ಡೆಲಿವರಿ ಕೊಡೋಕೆ ಬಂದವ್ರು ಆಗಲ್ಲ ಅನ್ನಕತ್ತಾರ. ಅದಕ್ಕೆ ಅವರೇ ಬರ್ತಾರಂತ, ಬಂದು ಏನೋ ರಿಮೂವ್ ಮಾಡ್ತಾರಂತ. ಏನು ಮಾಡ್ತಾರೆ ಗೊತ್ತಿಲ್ಲ. ನಮಗಂತೂ ಸೇಫಾಗಿ ಸೋಫಾ ಒಳಗೆ ಬಂದರೆ ಸಾಕಂತ ಹೇಳಿ ನೋಡ್ಬೇಕು. ಏನೋ ಒಂದು 2-3 ತಾಸು ಇಲ್ಲೇ ಹೋಗಂಗೆ ಕಾಣುತ್ತೆ. ಅವ್ರು ಬಂದು ರಿಮೂವ್ ಮಾಡ್ಬೇಕು ಕುಂತ್ರೆ ಅಂದ್ರೆ ಭಾಳ ಲೇಟ್ ಆಗಿಬಿಡುತ್ತೆ. ಏನು ಮಾಡಕತ್ತಾನೆ. ನಾನು ತರಿಸಿದ್ದು ಸೋಫಾ 3+1 3+1+1 ಬರುತ್ತೆ, 3+2 ಬರುತ್ತೆ. 5 ಸೀಟ್ರ್ ತೊಗೋತಾರೆ ಎಲ್ಲರೂ. ನಾನು ಜಾಗ ಹತ್ತಿ ಆಗ್ಬಿಡ್ಬಾರ್ದು, ಮೊದಲೇ ಸ್ವಲ್ಪ ದೊಡ್ಡ ಆಗಲ್ಲದಾವು, ಹತ್ತಿ ಆಗ್ಬಾರ್ದಂತ 3+1 ತರಿಸೀನಿ. ಇಲ್ಲಿ 3 ಹಾಕ್ತೀನಿ, ಅಲ್ಲಿ 1 ಹಾಕ್ತೀನಿ. 3+1 ಅಷ್ಟೇ. ಜಾಸ್ತಿ 5 ಸೀಟ್ರ್ ಫಸ್ಟ್ ಹೇಳಿ ಮತ್ತು ಒಂದು 2 ಅವರ್ ಆಗಿ ನೆನಪಾಗಿ ವಾಪಸ್ ಹೋಗಿ ಕ್ಯಾನ್ಸಲ್ ಮಾಡಿಸಿ 3+1 ತರಿಸೀನಿ. ಏನೇ ಅಮ್ಮಣ್ಣಿ, ನಿನ್ನ ಸೋಫಾ ಬರಾಕತ್ತಿಲ್ಲ ಮೇಲೆ. ಬರಾಕ್ತಿಲ್ಲ. ಮತ್ತೆ ಬಿಚ್ಕೊಂಬರ್ತಾರ, ಏನು ಮಾಡ್ತಾರೋ. ಹಂಗೆ ತಂದ್ರೆ ಅವು ಕ್ರ್ಯಾಕ್ ಗೀಕ್ ಡ್ಯಾಮೇಜ್ ಆದ್ರೆ ತೊಗೊಳಲ್ಲ ಅಂತ ಹೇಳಿ. ಯಾಕೆ ಪಪ್ಪ ಈಗದ್ದ ಮಕ್ಕೊಂಡಿದ್ಯಾ? ಜಳಕ ಮಾಡ್ಬಾ ಗೈಸ್. ಒದ್ದಾಡಿ ಸರ್ಕಸ್ ಮಾಡಿ 1 ಸೀಟ್ ತೊಗೊಂಬಂದಾರ ನೋಡ್ರಿ. ಅಯ್ಯಯ್ಯ ಅಳಗಾಡ್ಸೋದು ಅಲ್ಲದಲ್ಲಿ ಎತ್ತಿದ್ರೆ ಗೊತ್ತಾಗುತ್ತೆ. ಹಿಂಗಂತಾರೆ ಇವ್ರಿಗೆ ಏನು ಗೊತ್ತು, ಎತ್ತದು ಕಷ್ಟ. ಇದನ್ನೆಲ್ಲ ರಿಮೂವ್ ಮಾಡಿದ್ಮೇಲೆ ಇಲ್ಲೆಲ್ಲ ಫಿಟ್ ಆದ್ಮೇಲೆ ತೋರಿಸ್ತೀನಿ ಗೈಸ್ ನಿಮಗೆ. ಅರ್ಧ ಕರೆಕ್ಟ್ ಆಗಲ್ಲ, ಇದೆಲ್ಲ ಫಿಟ್ ಆಗುತ್ತಲ್ಲ ಅವಾಗ ತೋರಿಸು. ಊಟ ಮಾಡಿ, ನಿಂಗೆ ಬೇಡ ಅಂತ ಅಡುಗೆ ಮಾಡಿಟ್ಟು ಊಟ ಮಾಡೋಕೆ ನಿನಗೆ ನೀವು ಮಾಡ. ನಾನು ಲೇಟ್ ಆಗುತ್ತೆ, ಅವ್ರು ಮುಂದಿರ್ಬೇಕು. ಅಲ್ಲಿ ಟಡ್ಕ ಬಡ್ಕ ಯಾಕಡ್ರೆ ಇಟ್ಟೋದ್ರಿ ಮಾಡ್ಬೇಕು. ಖುಷಿ ನೋಡ್ರಿ, ಖುಷಿ. ಎಲ್ಲ ಫಿಟ್ ಆಗೈತೆ ಸೋಫಾ. ತೆಗಿ. ಜಳಕ್ಕಿಲ್ಲ, ಜಾಪತ್ರಿ ಇಲ್ಲ. ಕುಂತಿಯೇ? ಕೂತ್ಕೊಳ್ಳಿ ರಾಣಿ ಅವ್ರಿ, ಕೂತ್ಕೊಳ್ಳಿ. ಹಾಂ, ಎಲ್ಲ ಸಲ ಕುಂದ್ರ. ಇನ್ನೊಂದಾದ್ರೆ ಎಲ್ಲಿ ಹಾಕ್ತಿದ್ದೇವ? ಅದೇ ಮತ್ತು ಅದಕ್ಕೆ ಎಷ್ಟೇ ಸಾಕಂತ ಹೇಳಿದ್ವಿ. ಇನ್ನೊಂದು ಇಲ್ಲಿ ಹಾಕೋದಿತ್ತು, ಫುಲ್ ಆಗಿಬಿಡ್ತಿತ್ತು ಮನೆ, ಅದಿಲ್ಲ. ಇಷ್ಟಿತ್ತು ಸರ್ಕಸ್ ಸೋಫಾ ಮನೆಗೆ ತಂದು ಹಾಕ್ಬೇಕಂದ್ರೆ. ಎಷ್ಟು ಇಲ್ಲಿಗೆ ಅವ್ರು ಬಂದಿದ್ದು 2 ಗಂಟೆ 10 ನಿಮಿಷಕ್ಕೆ ಬಂದಾರ. ಹೊಳ್ಳಿ ಹೋಗಿದ್ದು 4:30, 5 ಬಂದಿದ್ದು. ಈಗ ಹೋಗ್ಯಾರ. ಲೈಟ್ ಯಾಕಪ್ಪ? ನಾ ರಾಜಾರಾಣಿ ಬಂದಿಲ್ಲ, ಅವ್ರು ಬಂದಿನ ಜಿಗಿದಾಡ್ತಾರೆ. ಆಹಾ ಆಹಾ ಹಾ ಹಾ. ಕುಂತ ಹೊಸದಿರುತ್ತಲ್ಲ, ಹಾಡಿರುತ್ತೆ. ಸೋಫಾ ಹೆಂಗದಾವಂತ ಕಮೆಂಟ್ ಮಾಡ್ರಿ. ಇದ್ರ ಸಂಬಂಧ ಚಂತನ ಎಲ್ಲ ಕೆಲಸ ಬಿಟ್ಟು ಮನೆಗೆ ಕೂತೀನಿ. ಇವತ್ತು ಏನು ಕೆಲಸ ಇಲ್ಲ. ಇವತ್ತು ಊಟ ಸುದಕ್ಕೆ ಮಾಡಿಲ್ಲ, ಕೆಲಸ ಬಿಟ್ಟು ಊಟ ಬಿಟ್ಟು ಇದ್ರ ಸಂಬಂಧ ಕುಂತಿದ್ವಿ. ಮುಂದೆ ಇರ್ಬೇಕಂತ. ಅದು ಹೆಡ್ ರೆಸ್ಟನಾ? ನನಗೆ ಗೊತ್ತಿರಲಿಲ್ಲಲ್ಲ. ಇದು ಹೆಡ್ ರೆಸ್ಟ್. ಹಿಂಗೆ ದೊಡ್ಡವ್ರಿಗೆ ಸಣ್ಣವ್ರಿಗೆ ಬ್ಯಾಡ ಅಂದ್ರೆ ವಾಪಸ್ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಒತ್ತಬೇಕು. ಇಷ್ಟು ಮಾಡಿದ್ರೆ ಹೊಳ್ಳಿ ಹೋಗಲ್ಲ ಅದು. ಇಷ್ಟು ಮಾಡಿದ್ರು ಹೋಗಲ್ಲ. ಮುಂದೆ ಸರ್ಷೆ ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬೇಕು. ಬ್ಯಾಡ ಅಂದ್ರೆ ಹಿಂಗೆ ಫುಲ್ ಮಾಡಿ ಹಾಕೋದು ಅಷ್ಟೇ. ಇಲ್ಲ, ಇದು ಚೌಕ ಇದ್ರ ಮಕ್ಕೊಳಕ್ಕಾಗಲ್ಲ, ಚುಚ್ಚುತ್ತೆ. ನೋಡ್ರಿ, ಇದು ಹಿಂಗೆ ರೌಂಡ್ ಶೇಪ್ ಕೊಟ್ಟೇನಿ, ವಿ ಶೇಪ್, ಯು ಶೇಪ್. ಮಸ್ತ್ ಕಂಫರ್ಟಬಲ್ ಕೊಡುತ್ತೆ ಹಿಂಗೆ ಹೆಡ್ಕಿ. ನೋಡ್ರಿ ಹಿಂಗೆ ಇದು ಫುಲ್ಲು ಮೆತ್ತಗೈತೆ ಕುಷನ್. ಇದು ಸುಮ್ಮ ಒಂದು ಪಿಲ್ಲೋ ಟೈಪ್. ಪಿಲ್ಲೋನ ಇಡೋದಕ್ಕಿಂತ ಅಲ್ಲೇ ಫಿಕ್ಸ್ ಆಗೈತೆ ಇದು ಅಷ್ಟೇ. ಇದು ತಳಗ ನಾವು ಕುಂತು ಭಾಳ ಮೆತ್ತಗಾತವು. ಅದಕ್ಕೊಂದು ಸ್ವಲ್ಪ ನೋಡಿ. ಪ್ರೇಮು ಇದಕ್ಕೆ ಕವರ್ ಹಾಕ್ಸೋದು ಬೇಡ ಅನ್ನಕ್ತಾನ. ನನಗೂ ನೋಡ್ಬೇಕು ಕವರ್ ಹಾಕುವಂಥ ಸ್ವಲ್ಪ ಅಲ್ಲಿವು ಆದ್ರೆ ಕೇಳಾಕತ್ತಿಲ್ಲ ದೀಪ. ನೋಡು
ಕವರ್ ಹಾಕೋಮ ಬೇಡ, ಕಮೆಂಟ್ ಹಾಕ್ತೀರೇನು? ಹೌದು, ಹಾಕ್ಬೇಕಂದ್ರೆ ಕಮೆಂಟ್ ಮಾಡಿ. ಅದಕ್ಕೆ ಸಿಲ್ವರ್ ಫೋಟೋಕ್ಕೆ ಎಲ್ಲರೂ ಜಾಸ್ತಿ ಜನ ಹಾಕ್ರಿ ಅಂತ ಕಮೆಂಟ್ ಮಾಡ್ರಿ. ನೋಡೋಣ ಹಾಕ್ರಿ. ಭಾರಿ ಮಸ್ತ್, ಭಾರಿ ಚೆನ್ನಾಗಿ ನನ್ನ ಪ್ರೇಮ. ಯಾಕೆ ನೀವು ಅನ್ಕೋತಿರ್ಬೋದು ಪ್ರೇಮು ಜಾಸ್ತಿ ಖರ್ಚು ಮಾಡ್ತಾನ, ಅದು ಮಾಡ್ತಾನ, ಬರೀ ಜಾಸ್ತಿ ರೊಕ್ಕ ತೆಗೆದಿಟ್ಕೋರಿ ಹಂಗಿಂಗಂತ. ಅವ ಎಷ್ಟು ಹೆಂಗ್ ಖರ್ಚು ಮಾಡ್ಬೇಕು, ಹೆಂಗ್ ತೆಗೆದಿಟ್ಕೋಬೇಕು ಅವನಿಗೆಲ್ಲ ಗೊತ್ತೈತಿ. ದೊಡ್ಡವ್ರಿಗೆ ಇರಲ್ಲ ತಲಿ ಹೆಂಗೈತೆ ಅವನಿಗೆ, ಎಷ್ಟು ತೆಗೆದಿಟ್ಟು ಎಷ್ಟು ಖರ್ಚು ಮಾಡಬೇಕು ಸಂಸಾರಕ್ಕೆ, ಹೆಂಗೆ ಈಟದ ನಾವ ಹೆಂಗೆ ಸಂಸಾರ ಮಾಡ್ತಾನಂತ ಇಬ್ರು ಅಷ್ಟೇ. ನಾವು ನನ್ಕಿಂತ ಭಾರಿ ಅವ ಶಾನೆ ಅದ. ಅದಕ್ಕೆ ನಾ ಅವ ಏನು ಮಾಡ್ತಾನೆ ಸುಮ್ಮನೆ ಇರ್ತೀನಿ. ಅವ ಏನು ಮಾಡ್ತಾನೆ ಎಲ್ಲ ಒಳ್ಳೆಯದಕ್ಕೆ ಮಾಡ್ತಾನೆ. ಖುಷಿ ನಿನ್ನಂತ ಗಂಡನ ಪಡ್ಯಾಕ ಪುಣ್ಯ ಮಾಡೀನಿ. ಇಲ್ಲ ನೋಡು, ಈಗ ತೆಗೆದಿಟ್ಟು ಫ್ಯೂಚರ್ ಒಳಗೆ ತೊಗೊಳೋದೆ, ಈಗ ತೊಗೊಂಡು ಫ್ಯೂಚರ್ ಒಳಗೆ ತೆಗೆದಿಡೋದು, ಎರಡೂ ಒಂದೇ. ಅವಾಗ ಮತ್ತು ಕಾಲ್ಮಾನ ಯಾವತ್ತು ಈಗ 10 ರೂಪಾಯಿಂದ ಮುಂದೆ 100 ರೂಪಾಯಿ 20 ರೂಪಾಯಿ ಆಗುತ್ತೆ. 10 ರೂಪಾಯಿಂದ ವಾಪಸ್ ಕಾಲ್ಮಾನ 1 ರೂಪಾಯಿಗೆ ಬರೋದು. ಹಿಂಗೆ ಒಬ್ಬೊಬ್ರದ್ದು ಒಂದೊಂದು ಥರ ತಲಿ. ನಾವು ಊಟ ಮಾಡಲ್ಲ ಈಗ, ದೀಪ ಪಟ್ಟಿ ತುಂಬಿಸ್ಬಿಟ್ಟ. ಪ್ರಾಮಿಸ್ ದೇವ್ರ ಇರ್ಲಿ ಇರ್ಲಿ, ಯಾಕೆ ಎಮೋಷನಲ್ ಆಗತ್ತೆ? ಇಲ್ಲ, ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಯಪ್ಪ ಸುಸ್ತಾಗೈತಿ, ಊಟ ಮಾಡು. ಊಟ ಮಾಡಿ ಸ್ನಾನ ಮಾಡಿ ಸಿಗ್ತೀವಿ ಗೈಸ್ ಆಮೇಲೆ. ನೋಡ್ರಿ ಆರೋಗ್ಯ ಹೆಂಗೆ ಹಾಕಿವಿ. ಅವನೇ ಯಾವಾಗ ಉಚ್ಚಿ ಒಯ್ದು ಬೋಣಿಗೆ ಮಾಡ್ತಾನ ಅಂತ ಕಾಯಕತ್ತೀನಿ. ವಾಷಬಲ್ ಐತೆ, ಅದೇನು ವರ್ಷಿದ್ರೆ ಹೋಗೋದು ಜಲ್ದಿ. ಒಳಗೆ ನೀರಿಗೆ ಬಿಡ್ಬಾರ್ದು ಅಷ್ಟೇ. ಭಯ್ಯ ಏನಾಗಲ್ಲ. ಹಾಂ, ಇದನ್ನು ಹಿಂಗಿದ್ದು ಹಿಂಗೆ ಟರ್ನ್ ಮಾಡೀವಿ. ಒಂದು ಸ್ವಲ್ಪ ಹಿಂಗೆ ಚಲೋ ಕಾಣಾಗತ್ತೆ ತಗೊಳಕ್ಕಿಂತ, ಅದ್ರ ಸಂಬಂಧ. ಅಂದ್ರೆ ಈ ಡಿಸೈನ್ ವೇಸ್ಟ್ ಆಗಿಬಿಡ್ತೈತಿ. ಇದು ಆ ಕಡೆ ಒಳಗೆ ಬಂದ್ರೆ ಅಷ್ಟೇ ಕಾಣ್ತೈತಿ, ಹೊರಗಿಂದ ಇದನ್ನು ಕಾಣುತ್ತೆ, ಇದನ್ನು ಕಾಣುತ್ತೆ. ನೋಡ್ರಿ, ಓಕೆ. ಏನೋ ಒಂದು ಖುಷಿ, ನಾವು ದುಡಿದು ನಾವು ಮಾಡ್ಕೋತೀವಲ್ಲ, ಆ ಖುಷಿನೇ ಬೇರೆ. ಜಳಕ ಮಾಡೀನಿ, ಏನೋ ದೀಪ ಕಸ ಅವು ಇವು ಕೆಲಸನೇ ಭಾಳ ಆಯ್ತು ಹುಡುಗಿಗೆ. ಹಿಂದೆ ಮುಗಿಸ್ಕೊಳ್ಳೋದ್ರೊಳಗೆ ಕತ್ಲಾಗಕ್ಕೆ ಬಂತು. ಪೂಜೆ ಮಾಡ್ತೀನಿ ಈಗ, ಇವತ್ತು ಮಾಡಾಕತ್ತೀನಿ ಪೂಜೆ, ಎಷ್ಟೋ ತಿಂಗಳ ನಂತರ. ಅದಿಲ್ಲ ಪೂಜೆ ಎಲ್ಲಿ ಮಾಡಲ್ಲ, ನಾನು ಮಾಡೇ ಇಲ್ಲ. ಮಾಡಲ್ಲ, ಮನಸ್ನಾಗ ಭಕ್ತಿ ಇರ್ತವನಿಗೆ, ಪೂಜೆ ಮಾಡಂಗಿಲ್ಲ, ತೋರಿಸ್ಕೊ. ಪೂಜೆ ಮಾಡಲ್ಲ, ದೀಪಾನೇ ಮಾಡ್ತಾಳೆ ಮನ್ಯಾಗ. ಪೂಜೆ ಗೀಜೆ ಎಲ್ಲ ಇವತ್ತು ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಒಂದು ಸ್ವಲ್ಪ ಕಾಫಿ ಕುಡಿ. ಸೋಫಾ ಮೇಲೆ ಕೂತ್ ಕಾಫಿ ಕುಡಿಯೋದು ಅಂದ್ರೆ ಇದು ದೀಪ ಅಂದ್ರೆ. ಸೋಫಾ ಬಂದಿನ ಸೋಫಾ ಮೇಲೆ ಕೂತ್ ಕಾಫಿ ಕುಡಿತೀನಿ ನಾನು. ತೊಗೊಳ್ಳುವಾಗ ಎಷ್ಟು ಇದು ಮಾಡಿದ್ಲು, ಬೇಡ ಬೇಡ ಬೇಡ. ಈಗ ತೊಗೊಂಡಿಂದ ಎಷ್ಟು ಖುಷಿ ಆಗ ನೋಡ್ರಿ. ರೆಡಿ, ಇವಾಗ ಹೋಗ್ನಿ ಫ್ರೆಶ್ ಆಗ. ಸೋಫಾ ಮಕ್ಕೊಂದಿರಿ, ಸೋಫಾ ಮೇಲೆ ಮಕ್ಕೊಂದಿರಿ. ಮತ್ತು ಹುಚ್ಚ ಯಾವಾಗ ಓಪನಿಂಗ್ ಮಾಡ್ತಿ? ಹುಚ್ಚಿರೋದು ಯಾವಾಗ ಓಪನಿಂಗ್ ಮಾಡ್ತಿ? ಆ ಮಗನೇ, ಆ ಮಗನೇ, ಆ ಮಗನೇ, ಆ ಮಗನೇ, ಆ ಮಗನೇ ಮಕ್ಕ ಚೌಕಾಶಿ ಕೊಟ್ಟು ಹುಷಾರು ಕೊಟ್ಟು ಬಿಡ್ತೀಯ. ನೋಡ್ತೀರ ನಾ ಇಲ್ಲೇ ಕುಂತಿರ್ತೀನಿ. ನಾವು ಪೂಜೆ ಮಾಡಾಯ್ತ ನೋಡ್ರಿ ನಮ್ಮ ಪತಿ ದೇವ್ರು. ಎರಡು ನಿನ್ನ ಮನ್ಸಿಗೆ ಬಂದಷ್ಟು ಹಚ್ಚು. 2 ಹಚ್ಚಲೆ 5 ಹಚ್ಚಲೆ ಅಂತ ಕೇಳಾಕತ್ತಾನ. ನಿನ್ನ ಖುಷಿ ಆದ್ರೆ 5 ಹಚ್ಚು. ಪಪ್ಪ ಏನು ಮಾಡಕತ್ತಾನಾರ? ಪೂಜೆ ಮಾಡತ್ತಾನ. ಅಪ್ಪ ನೋಡಲ್ಲಿ, ಅಪ್ಪ ಪಪ್ಪ ಪೂಜೆ ಮಾಡತ್ತಾನ. ಪೂಜೆ ನೀನು ಮಾಡಬೇಕು ದೊಡ್ಡವಾಗಿಂದ. ಕಿಚ್ಚ
ಕಿಚನ್ನಾಗ ಆಮೇಲೆ ಫಸ್ಟ್ ಅಲ್ಲಾಗ ಕಿಚನ್ನಾಗ ಮಾಡಬೇಕು. ನೆಕ್ಸ್ಟ್ ದೇವ್ರ ಅಂದ್ರೆ ಕಿಚನ್. 2 ದೀಪ ಹಚ್ಚಿವ್ ನೋಡ್ರಿ ಎಲ್ಲರೂ. 2 ದೀಪ ಹಚ್ಚಂದ್ರಿ. ಅದಕ್ಕೆ ಸಿಲ್ವರ್ ಪ್ಲೇ ಬಟನ್ಕ ನಮ್ಮ ಸಿಲ್ವರ್ ಪ್ಲೇ ಬಟನ್ಕ ಫ್ರೇಮ್ ಹಾಕಿಸ್ಬೇಕಂತ ಮಾಡೀವಿ. ಅಂದ್ರೆ ಗಾಡಿ ಮ್ಯಾಗ ಕುಂದಿರ್ತದು. ಇಲ್ಲಾಂದ್ರೆ ಇವತ್ತು ಪೂಜೆ ನಮ್ಮ ಪ್ರೇಮಂದು ಭಕ್ತಿ ಜಾಸ್ತಿ ಆಗೈತಿ ಇವತ್ತು. ಸ್ವಲ್ಪ ಇದು ಹಾಕಿಸ್ಬೇಕು ಫ್ರೇಮ್. ಅದಕ್ಕೆ ಅಲ್ಲಿ ಟಿವಿ ಈಗ ಹಾಕಕ್ಕೆ ಜಾಗಿಲ್ಲ. ಅದು 2 ಮಳಿ ಬರ್ತಾವ ಫ್ರೇಮ್ ಹಾಕ್ಸಿದ್ರ. ಇಲ್ಲೆಲ್ಲ ಫುಲ್ ಆಗ್ಬಿಟ್ಟಾವ ಫೋಟೋ. ಈ ಕಡೆ ಯಾರೋ ಒಂದು ಹಾಕ್ತಿವಿ. ಒಂದೇ ಮಳಿ ಬರುತ್ತಾ? ಅದೇ ಇಲ್ಲಿ ಮ್ಯಾಗ ಹಾಕಕ್ ಬರ್ತಿ ಪೂಜೆ ಗೀಜೆ ಮಾಡಿದಾಗ. ಹಂಗೆ ಹಾಕಿದ್ವಿ ಅಂದ್ರೆ 2 ಮಳಿ ಬೇಕಾಗುತ್ತೆ ಈ ವಾಲಿ ಹೊಡೆ. ಹೌದು. ಮತ್ತೆ ಈ ವಾಲಿ ಸೂಟ್ ಆಗಲ್ಲ ಅದು ಕಲರ್. ಇದು ನೋಡಾತಿರಲ್ಲ, ಇದು ಗಾಡಿ ಎಲ್ಲ ಇದು ಪ್ಲೌಡ್ಲೇ ಮಾಡ್ಯಾರ. ಇದು ಅದಕ್ಕೆ ಹೊಡ್ಯಕ್ ಆಗಲ್ಲ ಅದಕ್ಕೆ. ಇಲ್ಲಿಂದ ಹಿಡಿದು ವುಡ್ಡಿಂದ ಮಾಡ್ಯಾರ ಅಲ್ಲಿ ತನ. ವುಡ್ಡಿದು ನಡ್ಬರ್ಕ್ ಒಂದು ಬೆಡ್ರೂಮ್ನಾಗ ನಡ್ಬರ್ಕ್ ಬಂದಿದ್ದು ಒಂದು. ಇದು ಮೊದಲು ಫುಲ್ ಇತ್ತು, ದೊಡ್ಡ ಹಾಲ್ ಇತ್ತಿದು. ಇದ್ರೊಳಗೆ ಇಷ್ಟು ಮಾಡ್ಯಾರ ವಾಪಸ್. ಆಧಾರ್ ಯಾರು ಹಚ್ಕೋತಾರ? ಪೂರ್ತಿ ಆಗದ ಆಧಾರ್ ಹಚ್ಕೊಂಡಾಗ ಪೂಜೆ. ಹಚ್ಕೋ. ಹೊಸ ಸೋಫಾ ಮೇಲೆ ಗೋಣಿಗೆ ಆಗೇ ಬಿಟ್ಟು ಎಷ್ಟು ಟ್ರೈ ಮಾಡಿದ್ರು ಇದೇ ಬಿಟ್ಟ ನಮ್ಮ ಮಾರವ್. ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಬೆಡ್ಶೀಟ್ ತಂದಾಗೂ ಅಷ್ಟೇ, ಮ್ಯಾಟ್ರಸ್ ತಂದಾಗೂ ಅಷ್ಟೇ, ಬೆಡ್ಶೀಟಿಗೆ 2 ಕವರ್ ತಂದಾಗೂ ಅಷ್ಟೇ ಹೊಡೆದೇ ಬಿಡ್ತಾನವ. ಕಾಯ್ಕೊಂಡು ಕುಂತಿದ್ನವ. ನಾವು ಅಲ್ಲಿ ಅದಕ್ಕೆ ವಾಟರ್ ಪ್ರೂಫ್ ಮ್ಯಾಟ್ ಹಾಕಿದ್ರೆ ಅಲ್ಲಿ ಹೊಡೆದಿಲ್ಲವ. ಇಲ್ಲೇ ತೊಗೊಂಬಂದು ಕುಂತೆ, ಇಲ್ಲಿ ಹೊಡೆದ. ಏನು ಮಾಡ್ತೀವಿ, ಹೊಡಿಬೇಕಂದ್ರೆ ಹೊಡಿಯತ್ತಾನವ. ಯಾರು ಅಡ್ಡ ತಡೆದ್ರು ನಿಂದ್ರು ಹುಡುಗಲ್ಲ ಅದು. ಹಾಯ್ ಎಲ್ರಿಗೂ ವಾಪಸ್. ಒಂದು ಕಮೆಂಟ್ಸ್ ನೋಡಾಕತ್ತಿದ್ದಿ, ರಿಪ್ಲೈ ಮಾಡಾಕತ್ತಿದ್ದೆ. ಆದಷ್ಟು 1-2 ಕಮೆಂಟ್ಸ್ ನೋಡಿದೆ. ಅವ್ರ ಮಕ್ಕಳ ಬರ್ತಡೇ ಐತಂತ, ಅದಕ್ಕೆ ವಿಶ್ ಮಾಡ್ರಿ ಅಂತ ಹೇಳ್ಯಾರ. ನಾಳೆ ಐತಂತ ಅನನ್ಯ ಅಂತ ಅವ್ರ ಹೆಸರು ಅಂತ. ವಿಶ್ ಯು ಹ್ಯಾಪಿ ಬರ್ತ್ಡೇ ಅನನ್ಯ, ಗಾಡ್ ಬ್ಲೆಸ್ ಯು. ಹಿಂಗೆ 100 ವರ್ಷ ನಕ್ಕೋತ ಖುಷಿಯಾಗಿ ಆರೋಗ್ಯದಿಂದ ಇರುವಂಥ ನಮ್ಮ ಕಡೆಯಿಂದ, ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಅನನ್ಯಾಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತಂಗಿ ಇನ್ನೊಬ್ಬರದು ಬರ್ತಡೇ ಐತಿ, ಅಕ್ಷರ ಅಂತ. ನಮ್ಮ ಕಡೆಯಿಂದ, ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ, ಎಲ್ರ ಕಡೆಯಿಂದ ಅಕ್ಷರ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಒಳ್ಳೆ ಮಾಡ್ಲಿ ಅಂತ ಕೇಳ್ಕೊಳ್ತಾ, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ನಿಮ್ಮ ದಿನಾನ ಎಂಜಾಯ್ ಮಾಡ್ರಿ. ಇಬ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊತೀವಿ. ಓಕೆ, ಆಟಗಳು ನೋಡ್ರಿ, ತಾಯಿ ಮಗನ ಆಟಗಳು. ಅದಕ್ಕೆ ಸೋಗ್ ಮಾಡ್ತೇನ? ಸೋಗ್ ಮಾಡ್ತೇನ? ಹ್ಞೂ ಅಂತ ಚೀರಾಗತ್ತಿಲ್ಲ. ಈಗ ಚೀರಾಗ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದು ಸ್ವಲ್ಪ ಬರ್ತಾವ. ಅಮ್ಮ 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 ಪಾಪ್ ಪಾ ಪಾಪ್ ಪಾ ಪಪ್ಪ ತಿಳ್ಕಾಗತ್ತಾನಲ್ಲ. ಯಾಕೆ ಅಮ್ಮ. ಫೀಡ್ಬ್ಯಾಕ್ ಕೊಡ್ರಪ್ಪ, ಹೆಂಗದಾವ ನಮ್ಮ ಸೋಫಾ? 5 ಸ್ಟಾರ್. ನೀನೇ ಬಂದಿದ್ದೆ ಆರ್ಡರ್ ಮಾಡಕ್ಕೆ. ನಾನೇ ಆರ್ಡರ್ ಮಾಡ್ಕೇಸಿ ನಾನೇ ಹೇಳಿ ಮಾಡ್ತೀನಿ. ನನಗೂ ಆದ್ರೆ ಕುಶನ್ ಇನ್ನೊಂದು ಸ್ವಲ್ಪ ಯೂಸ್ ಆಗ್ಬೇಕು, ಮೆತ್ತಗೆ ಆಗ್ಬೇಕು. ಅಲ್ಲಿ ನೋಡಿದ್ದಕ್ಕೆ ಅದು ಸ್ವಲ್ಪ ಸಾಫ್ಟ್ ಇದ್ದು, ಜಾಸ್ತಿ ಯೂಸ್ ಆಗಿದ್ವಲ್ಲ. ಇವು ಇನ್ನೊಂದು ತಿಂಗಳು ಹೋದ್ವು ಅಂದ್ರೆ ಫುಲ್ ಸಾಫ್ಟ್ ಆಗ್ತದೆ ಇನ್ನೊಂದು ಅಷ್ಟೇನಾ? ಬಟ್ ಫ್ಯಾಬ್ರಿಕ್ ಅದಕ್ಕಿಂತ ಬೆಟರ್, ಮೂರ್ ಬೆಟ್ರೆ ಇಲ್ಲಿ ಮತ್ತೆ 140 ರೂಪಾಯಿ ಮೀಟರ್ ಎಕ್ಸ್ಟ್ರಾ ಕೊಟ್ಟಿವಿ ಅವನಿಗೆ. ಈ ಬಟ್ಟೆ ಹಾಕಂತಂದ್ರ ಕಣ್ಣಾಗ ನೀರು ಬರಾಕತ್ತಿದ್ವು. ನನಗೆ ಇದೇ ಬಟ್ಟೆ ಬೇಕಂತಂದ್ರೆ ಅಳವ. ನಾನು ಬ್ಯಾರ್ದ್ ಹಾಕ್ತೀನಿ ಸರಿ ಇಲ್ವೋ, ನನಗೆ ಇದನ್ನ ಹಾಕ್ಬೇಕಂದ್ರೆ ಕಣ್ಣಾಗ ನೀರು ಬಾರ್ಸ್ಕೊಂಡು ಹಾಕ್ಯಾನ. ದೀಪಾನ್ ಸಂಬಂಧ ಸಾಕಾಗೈತಿ. ಟೈಮ್ ನೋಡ್ರಿ 10:30 11 ಆಗಿ ಬಂದೈತಿ. ಬಿಸ್ಕಿಟ್ ಇಷ್ಟೊತ್ತಿಗೆ ಹಾಲು ಬಿಸ್ಕಿಟ ಯಪ್ಪೋಬೋ ಸಾಕಾಗೈತಿ. ಒಂದು ಮುಟ್ಟನ ತರಿಸಿಟ್ಕೊಂಡಾಳ ಅವನು ಬಿಸ್ಕಿಟ್ ತಿನ್ನಕ್ಕೆ.
ಏನು ಅಡಿಗೆ ಅಂತೀನಿ ನಾನು. ಬಿಸ್ಕಿಟ್ ತಿನ್ಬೇಡ ಹೀಟ್ ಆಗೈತೆ ಅಂತ ಕಮೆಂಟ್ ಮಾಡ್ಯಾರ. ಹಾಂ ಅದು ಬಿಡಕ್ಕೆ ಅನ್ಸಾತಿಲ್ಲ ಯಾಕನ. ಏನು ದಾರು ಕುಡಿಯೋರಿಗೆ ದಾರು ಬಿಡಿಸ್ಬೋದು, ನೀನು ಬಿಸ್ಕಿಟ್ ಬಿಡಿಸೋದಾಗಲ್ಲ. ನಂಗೆ ಯಾವಾಗ ಒಂದಕ್ಕೆ ಹತ್ಕೊಂಡ್ಲ ಅಂದ್ರೆ ಒಂದಕ್ಕೆ ಆಯ್ತು. ನಿಮ್ಗೆ ಗೊತ್ತಿಲ್ಲ. ಈಗ ಏನರ ಒಂದು ವಸ್ತು ತಿನ್ನೋದು ಇಷ್ಟ ಆಯ್ತಂದ್ರೆ ಅದೇ ಬೇಕು. ರಸಮಲೈ ಹಿಡಿದ್ಬಿಟ್ಟಿದ್ಲಿ ಅಪ್ಪ, ಅದು ಯಾವಾಗಿಂತನ ನಾನು ತಲೆ ಹಿಡಿತನೂ ಅದೇ ತಿಂತೀನಿ. ಅದೇ ತಿಂತಿ, ಏನು ಹೇಳಿದ್ರು ಕೇಳಲ್ಲ. ಆಕೆ ಕೇಳಿದ್ರೆ ನನಗೆ ಏನೂ ಇಲ್ಲ ಅನ್ನಂಗಾಗಲ್ಲ. ಸುಮ್ಮ ತಂದು ಕೊಡಿದ್ರೆ ಸುಮ್ಮ ಹೊಡಿತಿರ್ತಾಳೆ. ಆ ರಸಮಲೈ ಮುದ್ದೆ ಒಳಗಿದ್ದಾಗ ಕೇಳಿಬಿಟ್ಟಿದ್ಲು, ಬುಕ್ ಅಂದಿತ್ತು ನನಗೆ ಎಪ್ಪ ಅಂದಿದ್ದೆ ನಾನು. ಗುಡ್ ಮಾರ್ನಿಂಗ್ ಗೈಸ್ ಸರ್ಗಿ. ದೀಪ ನೋಡ್ರಿ ಸೋಫಾ ಮೇಲೆ ಕೂತು ಅಲ್ಲಿ ತಿಕ್ಕುದ ಬೇಕಂತ ಮಾಡಕತ್ತಿ. ಈಗ ಎದ್ದೀವಿ, ಜಲ್ದಿ ಎದ್ಬಿಟ್ಟು ಇವತ್ತು ನಾಷ್ಟ ಗೀಷ್ಟ ಮಾಡ್ಕೋಬೇಕು. ಕೆಲಸ ಭಾಳ ಇವತ್ತು. ಮತ್ತು ಏನಂದ್ರೆ ಗ್ರಹಣ ಐತಿ. ಪ್ರೆಗ್ನೆಂಟ್ ಇದ್ದಾಗ ದೀಪ ಪ್ರೆಗ್ನೆಂಟ್ ಇದ್ದಾಗ ಗ್ರಹಣ ಇತ್ತು. ಮನೆ ಊಟ ಅಷ್ಟ ಹೊರಗೆ ಬರಂಗಿದ್ದಿದ್ದಿಲ್ಲ, ಏನು ನೀರು ಊಟ ಮಾಡಂಗಿದ್ದಿದ್ದಿಲ್ಲ, ಅವೇನೇನೋ ಪಾಲಿಸಿದ್ಲು. ದೀಪ ಪ್ರೆಗ್ನೆಂಟ್ ಇದ್ದಾಗ 2 ಗ್ರಹಣ ಪಾಸ್ ಅದು. ಈ ಪಾಪು ಆಗಿಂದ ಏನೋ ನಡೀತೈತೆ ಅಂತ, ಆದ್ರೆ ಪಾಪುಗೆ ಏನೋ ಹೊರಗೆ ಕರ್ಕೊಂಡು ಹೋಗ್ಬಾರ್ದಂತ. ಅದಕ್ಕೆ 11 ಗಂಟೆಯಿಂದ 3:30 ತನಕ ಆಯ್ತು ಅಂತ ಗ್ರಹಣ ಇವತ್ತು. ಒಂದು ಸ್ವಲ್ಪ ಏನಾರ ಕಿವಿ ಮಾತು ಬಿತ್ತಂದ್ರೆ ನಮ್ಗೆ ಹಿಂಗೆ ಮಾಡ್ಬಾರ್ದಂತ, ಹಂಗೆ ಮಾಡ್ಬೇಕಂತ ಹಂಗೆ ಬಂದುಬಿಟ್ರು ನಮಗೆ ಹೌದನು ಅದೇ ಕೆಲಸ ಮಾಡುತ್ತೆ. ಹಿಂಗೆ ಆಗ್ಬಿಡ್ತಾವೆ ಅಂದ್ರೆ ಹಿಂಗೆ ನನ್ನ ಬಗ್ಗೆ ಇದೇನ್ರ ಹಿಂಗೆ ಮನ್ಯಾಗ ಪಾಪುದು ಹಿಂಗೆ ಮಾಡಬಾರ್ದು, ಮನೆಯವ್ರು ಹಿಂಗೆ ಮಾಡ್ಬೇಕಂದ್ರೆ ತಲೆ ಕೆಟ್ಟು ಬಿಡುತ್ತೆ. ಪಾಲಿಸಬೇಕದು ಏನಾದರೂ ಹಿಂಗೆ ನಮ್ಮ ಕಡೆ. ದೀಪ ನಿನ್ನೆ ಕವರ್ ಹಾಕೋದು ಬೇಡ ಅಂದೆ ನಾನೇ ದೀಪಾಗ, ಆದ್ರೆ ಕವರ್ ಹಾಕ್ಬೇಕು. ಇಲ್ಲ ತಲೆಗೆ ಎಣ್ಣೆ ಗಿಣ್ಣೆ ಹಚ್ಕೋತೀವಲ್ಲ ಅದೆಲ್ಲ ಹತ್ತತ್ತ ಕಾಲು ಇಡ್ತೈತಿ. ಹೊಲಸು ಹತ್ತಂದ್ರೆ ಆಮೇಲೆ ಹೋಲಿಲ್ಲ ಅಂದ್ರೆ ಸುಮ್ಮನೆ ಹಳೀದು ಕಾಣಕ್ಕೆ ಚಲೋ ಆಗ್ಬಿಡುತ್ತೆ. ಅದ್ರ ಸಂಬಂಧ ಕವರ್ ಹಾಕು ಮೆತ್ತ ಆದಷ್ಟು ಜಲ್ದಿ ಹೊಲಸು ಆಗೋಕೆ. ನಮ್ಮ ಆರೋ ಒಂದು ಫೋಟೋದೊಂದು ಜುಗಾಡ್ ಮಾಡ್ಬೇಕು ಆದಷ್ಟು ಜಲ್ದಿ. ಅದೊಂದು ಫುಲ್ಫಿಲ್ ಆಯ್ತಂದ್ರೆ ನಾವು ಸ್ವಲ್ಪ ಚೆಂದ ಅನ್ಸುತ್ತೆ. ಆ ಟ್ಯೂಬ್ಲೈಟ್ ತೆಗಿತೀನಿ. ಟ್ಯೂಬ್ಲೈಟ್ ತೆಗೆದು ಇಲ್ಲಿ ಹಾಕ್ತೀನಿ. ಇಲ್ಲಿ ಮೇಲೆ ಪಾಯಿಂಟ್ ಐತಲ್ಲ, ಇಲ್ಲಿ ಹಾಕಿ ಟ್ಯೂಬ್ಲೈಟ್ನ ಇಲ್ಲಿಂದ ಬೆಳಕು ಅಲ್ಲಿ ಹಿಡಿತಂದ್ರೆ ನಾವು ವಿಡಿಯೋ ಮಾಡುವಾಗ ಸೋಫಾ ಮೇಲೆ ಕುಂತು ರೀಲ್ಸ್ ಮಾಡುವಾಗ ಬೆಳಕು ಕಾಣುತ್ತೆ. ಇದು ಕಸ ಹುಡುಗಾಗತ್ತಾಳೆ ನೋಡ್ರಿ, ಎಷ್ಟು ಕಟ್ಸಾಗತ್ತ ನನಗೆ. ಅಯ್ಯೋ ಕುರ್ಚಿ ಒಳಗೆ ಸಿಕ್ಕೊಂಡೈತಿ, ಎಳೆದ್ಬಿಟ್ಲು. ಜಸ್ಟ್ ಮಿಸ್ ಫೋನ್ಗಿನ ಎಲ್ಲ ಗೊತ್ತಿದ್ದು. ಏನಿಲ್ಲ ಆಕೆ ಕರೆಯಕತ್ತಾರ ಅವ 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 ಅನ್ನಕತ್ತಾನ. ಏನ್ ಮಗ್ನೆ ಏನಮ್ಮ ಅವ ಅವ ಅನ್ನಕತ್ತಾನ. ಏನ ಶರ್ಟ್ ಹೆಂಗೆ ಎತ್ಕೋತಾನ ಬೆಟ್ಟ ಮೂಸು ಸೌಂಡ್ ಕೇಳ್ತಾನ. ಇಲ್ಲಿ ಕೇಳಿರ್ಬೇಕು ಕುಡಿಯೋ ಒಳಗೆ. ಸಣ್ಣ ನೋಡ್ರಿ ಭಾಳ ಬಿಡ್ತಾವ ನೋಡ್ರಿ. ಸಂತೆ ತೊಗೊಂಬಂದಿನಿ, ಹೋಗಿ ಏನೇನು ತೊಗೊಂಬಂದಿನಿ ನೋಡಿ ತಗದ. ಎಲ್ಲ ಚಲೋ ತಂದೀನಿ. ಇಲ್ಲಿ ಏನೇನು ತಂದೀನಿ ಗೊತ್ತಾನು? ಏನು ಹೇಳಲಾರ್ದು ತಂದೀನಿ ನಾನು. ಹಾಂ, ನೀವರೇ ಹಾಲು, ಮೊಸರು, ಮೆಂತ್ಯ ಪಲ್ಯ ಹೇಳಿದ್ದಿ, ಟಮಾಟಿ ಹೇಳಿದ್ದಿ, ಮತ್ತ ಇದು ಹೇಳಿದ್ದೆ ಏನು ಬಾತ್ ಮಾಡತ್ತ. ಅದೇ ನೋಡ್ರಿ ಏನೇನು ತಂದೀನಿ. ಅವಲಕ್ಕಿ ಏನು ಇವತ್ತು ನಿಮ್ಮ ಮನೇಲಿ ಏನು ಸ್ಪೆಷಲು? ಅವಲಕ್ಕಿ. ಮಧ್ಯಾಹ್ನಕ್ಕೆ ಬೇಳೆ ಸಾರು, ರಾತ್ರಿಗೆ ಮಧ್ಯಾಹ್ನ ಮಾಡಿರೋ ಬೇಳೆ ಸಾರು. ಓರಪ್ಪ ಎಂತ ನಾನು ಮೆಂತ್ಯ ಪಲ್ಯ ತಗೊಂಬಂದಾನ, ನಾಳೆ ತಗೊಂಬ ಅಂತ ಹೇಳಿದ್ದೆ. ಬಾಳೆಹಣ್ಣು ತಂದಾನ, 1 ಲೀಟರ್ ಹಾಲು ನಾಳೆ ತಗೊಂಬ ಅಂತ ಹೇಳಿದ್ದೆ. ಬಾಳೆಹಣ್ಣು ಹೇಳಿರಲಿಲ್ಲ, ಹುಡುಗ ಬಾಳೆಹಣ್ಣು ತಂದಾನ. ಹಸಿಮೆಣ್ಸಿನ್ಕಾಯಿನು ಅಯ್ಯಯ್ಯಯ್ಯ ಬೀಳಾಕತ್ತಾವ, ಸ್ವಲ್ಪ ಹಣ್ಣಾಗ್ಯಾವ. ಮೊಸರು ಎಷ್ಟು ಸಣ್ಣ ಪ್ಯಾಕೆಟ್? ಓಕೆ ಸಣ್ಣ. ಹಸಿಮೆಣ್ಸಿನ್ಕಾಯಿ, ಟಮಾಟಿ, ಬೆಂಡೆಕಾಯಿ, ಬೀನ್ಸು, ಕ್ಯಾರೆಟು, ಲಿಂಬೆಹಣ್ಣು, ಮತ್ತು ಮೂಲಂಗಿ, ಚೌಳಿಕಾಯಿ. ಇದ್ರಾಗ ಚೌಳಿಕಾಯಿ ಅದ. ಚೌಳಿಕಾಯಿ. ನಾನು ಕುರುಕು ತಿಂಡಿ ತಂದಿತ್ತು ನೋಡಿ, ಕುರುಕು ತಿಂಡಿ. ಇಂಥವಂದ್ರೆ ಪಂಚ ಪ್ರಾಣ. ಸಣ್ಣ ಹುಡುಗರು ತಿಂತಾರ ಇಲ್ಲ ಗೊತ್ತಿಲ್ಲ, ಇವ ಅಂತೂ ಇಂಥವು ಚಿಪ್ಸು ಇಂಥವು ಬೇಕು ನಿನಗೆ ಮೊದಲು. ಇಂಥ ಅಂದ್ರೆ ಬಿದ್ದು ಗ್ರಹಣ ಒಬ್ರು ಐತೆ ಅಂತಾರ, ಒಬ್ರು ಇಲ್ಲ ಅಂತಾರ. ಏನೋ ಇಂಡಿಯಾ ಒಳಗೆ ಇಲ್ಲ ಅಂತ. ಲಾಸ್ಟ್ ಟೈಮು ದೀಪ
ಗ್ರಹಣನೇ ಇದ್ದಿದ್ದಿಲ್ಲ, ಗ್ರಹಣ ಪಾಲಿಸಿದ್ಲು, ಇಂಡಿಯಾ ಒಳಗೆ ಇದ್ದಿದ್ದಿಲ್ಲ. ಇನ್ನೊಂದು ಅದು ಏನ ರಾತ್ರಿ ಇತ್ತಂತ ಗ್ರಹಣ, ಹಗಲತ್ ಪಾಲಿಸಿದ್ಲು. 2 ಗ್ರಹಣ ಪಾಲಿಸಲ್ಲ, ಅವು 2 ಉಲ್ಟಾ ಪಲ್ಟ ಪಾಲಿಸ್ದಂಗೆ ಆಗಿಲ್ಲ ಅವು. ಗ್ರಹಣ ಇಲ್ಲ ಅಂತ ಇವತ್ತು ನಮ್ಮ ಇಂಡಿಯಾ ಒಳಗೆ. ಏನೇನ ಅಂತಾರಪ್ಪ ಸುದ್ದಿ ಬರ್ತಾವು. ಈ ದಿನಕ್ಕೊಂದು 10 ರಿಂದ 20 ಹೊಸ ಸುದ್ದಿಗಳು ಬರ್ತಿರ್ತಾವ. ಎಲ್ಲ ಕೇಳ್ಕೊಂಡು ಕುಂತ್ರೆ ಹೆಂಗೆ ನಡೀತೈತಿ. ಓಕೆ ಗೈಸ್, ನಾಷ್ಟಾಗಿಷ್ಟ ಎಲ್ಲ ಮಾಡ್ಕೊಂಡ್ವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಮುಂದಿನ ಲಾಗ್ ಮಾಡೋಮು, ಮುಂದಿನ ಕೆಲಸ ಕಾರ್ಯಗಳನ್ನು ನೋಡೋಮು. ಇದನ್ನು ಇಲ್ಲಿಗೆ ಎಂಡ್ ಮಾಡೋಮು. ಲಾಗ್ ಇಷ್ಟ ಆಗೈತೆ ಅನ್ಕೋತೀವಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ನೋಡ್ತಾ ಇರ್ರಿ, ನಗ್ತಾ ಇರ್ರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಇನ್ನೊಂದು ಇಂಟ್ರೆಸ್ಟಿಂಗ್ ಲಾಗ್ ಜೊತೆ ಬರ್ತೀವಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ, ಇನ್ನೊಂದು ಏನು ಹೇಳ್ಬೇಕಂದ್ರೆ, ಸೇಯಿಂಗ್ ಎಷ್ಟು ಸಾಯಿ ಸುನೀತಾ, ಸೇಯಿಂಗ್ ಎಷ್ಟು ದೀಪಾ ಪ್ರೇಮ್ ಈ ಥರ ಮಾಡ್ತೀವಿ ಅಂತ ಅವಾಗ ಹೇಳಿದ್ವಿ, ಒಂದು ವಾರ ಹಿಂದೆ. ಅದನ್ನು ಮಾಡಿರಿ ಅಂತ ಕಮೆಂಟ್ ಹಾಕಿರಿ, ಮಾಡ್ತೀವಿ. ಇನ್ನೊಂದು 2-3 ದಿನದಾಗ ಮಾಡ್ಬೇಕನ್ನಾಗತ್ತೀವಿ. ಅವರಿಗೂ ಅವ್ರು ಫ್ರೀ ಇದ್ದಾಗ ನಾವು ಫ್ರೀ ಇರಲ್ಲ, ನಾವು ಫ್ರೀ ಇದ್ದಾಗ ಅವ್ರು ಫ್ರೀ ಇರಲ್ಲ, ಹಿಂಗೆ ಆಗತೈತಿ. ಆದಷ್ಟು ಜಲ್ದಿ ಮಾಡ್ತೀವಿ. ಆ ಲಾಗೊಳಗಂತೂ ಪಕ್ಕಾ ಮಜಾ ಇರುತ್ತೆ, ಭಾರಿ ಮಜಾ ಇರುತ್ತೆ. ಎಂತೆಂಥವು ಟಾಸ್ಕ್ ಎಂತೆಂಥವು ಕೊಡ್ತೀವಿ ಅಂದ್ರೆ ಅವರಿಗೆ ನೋಡ್ಬೇಕು ನೀವು ಅವಾಗೆ. ಓಕೆ ಗೈಸ್, ಸಿಗ್ತೀವಿ ಆದಷ್ಟು ಜಲ್ದಿ.